ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ವ್ಲಾಗ್ನಲ್ಲಿ ನನ್ನ ವಾರಣಾಸಿ ಟ್ರಿಪ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಇದು ತುಂಬ ಶಾರ್ಟ್ ಟ್ರಿಪ್ ಆಗಿತ್ತು ವಿತ್ ಅ ಲಾಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನಿಂಗ್. ಆದರೆ ಕೂಡ ನಾವು ಏನು ಪ್ಲ್ಯಾನ್ ಮಾಡಿದ್ವೋ ಅದನ್ನೆಲ್ಲ ಕವರ್ ಮಾಡಿದ್ವಿ. ಕಾಶಿಯಲ್ಲಿ ಸ್ಕ್ಯಾಮ್ಸ್ ಬಗ್ಗೆ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ದಟ್ ಎವ್ರಿ ಟ್ರಾವೆಲರ್ ಶುಡ್ ನೋ. ವ್ಲಾಗ್ನ ಎಂಡ್ವರೆಗೂ ನೋಡಿ ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ. ನಮ್ಮ ಕಾಶಿ ಟ್ರಿಪ್ ಫುಲ್ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿತ್ತು. ಸೊ ಫ್ಲೈಟ್ ವಾಸ್ ಅರೌಂಡ್ 2 PM ಇತ್ತು. ಸೊ ನಾವು 10 AM ಮನೆ ಬಿಟ್ಟರು ಕೂಡ ಬ್ಯಾಂಗ್ಳೂರ್ ಟ್ರಾಫಿಕ್ ಯೂಶುವಲ್ ಸ್ಟೋರಿ ನಿಮಗೆ ಗೊತ್ತು. ಸೊ ವಿ ವರ್ ವೆರಿ ಲೇಟ್ ಟು ರೀಚ್ ಏರ್ಪೋರ್ಟ್. ಟಿಕೆಟ್ ಕೌಂಟರಲ್ಲಿ ಹೇಳಿದ್ರು ಬೋರ್ಡಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿಮ್ಮ ಸೆಕ್ಯೂರಿಟಿ ಬೇಗ ಮುಗಿಸ್ಕೊಳ್ಳಿ ಅಂತ. ಸೊ ಮುಗಿಸ್ಕೊಂಡು ಬೇಗ ಹೊರಟ್ರಿ. ನಾನು ಮತ್ತು ನನ್ನ ಬ್ರದರ್ದು ಸೆಕ್ಯೂರಿಟಿ ತುಂಬ ಲೇಟ್ ಆಯಿತು. ಸೊ ಲಾಸ್ಟ್ ಕಾಲ್ ಕೂಡ ಅನೌನ್ಸ್ ಮಾಡಿದ್ರು. ಸೊ ನಾನು ಮತ್ತು ನಮ್ಮ ಅಣ್ಣನೇ ಲಾಸ್ಟ್ ಬಸ್ಗೆ ಎಂಟರ್ ಆಗಿತ್ತು. ಸೊ ಫೈನಲಿ ವಿ ಮೇಡ್ ಇಟ್. ಇಲ್ಲ ಅಂದರೆ ಫ್ಲೈಟ್ ಮಿಸ್ ಆಗ್ತಾಯಿತ್ತು. ಎಲ್ಲರ ಸೀಟು ಡಿಫ್ರೆಂಟ್ ಪ್ಲೇಸಲ್ಲಿ ಅಸೈನ್ ಆಗಿತ್ತು. ಮೈ ಬ್ರದರ್ ಈಸ್ ಅ ನೋನ್ ವಾಯ್ಸ್ ಆನ್ ದ ಫೇಸ್. ಸೊ ಇನ್ ಫ್ಲೈಟ್ ಕ್ಯಾಬಿನ್ ಕ್ರೂ ಫ್ಯಾನ್ ರೆಕಗ್ನೈಸ್ ಮಾಡಿ ಫೋಟೋ ತೊಗೊಂಡ್ರು. ತುಂಬ ಸ್ವೀಟ್ ಗೆಸ್ಚರ್. ಸೊ ನಾವು ಕಾಶಿಗೆ ಲ್ಯಾಂಡ್ ಆಯಿತು. ಜರ್ನಿ ತುಂಬ ಶಾರ್ಟ್, ಇಟ್ ವಾಸ್ ಜಸ್ಟ್ 2.5 hour ಇತ್ತು. ಏರ್ಪೋರ್ಟ್ ಚೆನ್ನಾಗಿದೆ, ರಿಯಲಿ ನೀಟ್ ಆ್ಯಂಡ್ ಕ್ಲೀನ್ ಇತ್ತು. ಸೊ ನಾವು ಊಬರ್ ತೊಗೊಂಡ್ವಿ. ಲೋಕಲ್ ಟ್ಯಾಕ್ಸಿ ಕೂಡ ಸಿಗುತ್ತೆ, ಬಟ್ ನಾವು ಊಬರ್ನ ಪ್ರಿಫರ್ ಮಾಡಿದ್ವಿ. ನಮಗೆ ಕಾಸ್ಟೆಡ್ ಅರೌಂಡ್ 1200 ಪರ್ ಕ್ಯಾಬ್. ನಾವು ಸ್ಟೇ ಮಾಡಿದ್ದು ರಮಡಾ ಹೋಟೆಲ್ನಲ್ಲಿ. ಅದು ಮೇನ್ ಟೆಂಪಲ್ ಏರಿಯಾಯಿಂದ ಸ್ವಲ್ಪ ದೂರ ಇದೆ. ಲಾಸ್ಟ್ ಮಿನಿಟ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡೋದ್ರಿಂದ ಟೆಂಪಲ್ ಹತ್ರ ನಮಗೆ ಒಳ್ಳೆ ಹೋಟೆಲ್ ಸಿಗಲಿಲ್ಲ. ನೀವೇನ ಪ್ಲ್ಯಾನ್ ಮಾಡಿದ್ರೆ ನಾನು ರೆಕಮೆಂಡ್ ಮಾಡೋದು ಟೆಂಪಲ್ ಹತ್ರ ಹೋಟೆಲ್ ಬುಕ್ ಮಾಡಿ. ಇಲ್ಲ ಅಂದರೆ ಟ್ರಾನ್ಸ್ಫರ್ಗೆ ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ದರ್ಶನ ಏನಾರ ಪ್ಲ್ಯಾನ್ ಮಾಡಿದ್ರೆ ರೆಕಮೆಂಡೆಡ್ ಟು ಸ್ಟೇ ನಿಯರ್ ಬೈ ಟೆಂಪಲ್. ಸೊ ದೆನ್ ವಿ ರೀಚ್ ರಮಡಾ ಹೋಟೆಲ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಸೊ ಡಿನ್ನರ್ ಅಲ್ಲೇ ಮಾಡಿದ್ರಿ. ಡಿನ್ನರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ದೆನ್ ಅಣ್ಣನಿಗೆ ಊಬರ್ ಡ್ರೈವರ್ ಒಬ್ಬನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಅವರು 3 AM ಆರತಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಮನೋಜ್ ಜಾಯ್ನ್ ಆಗಲಿಲ್ಲ. ಸೊ ನಾವು 4 ಜನ ರೆಡಿಯಾಗಿ 1:30 ರಾತ್ರಿ 1:30 ಹೋಟೆಲಿಂದ ಹೊರಟ್ರಿ. ಊಬರ್ ಸಿಗೋದು ತುಂಬಾ ಕಷ್ಟ ಆಯಿತು. ಅಲ್ಲಿಂದ ಸಮ್ಹೌ ಟೆಂಪಲ್ ತಲುಪಿದ್ರಿ. ಸ್ಕ್ಯಾಮ್ ಸ್ಟೋರಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅವ್ರು ಅರೇಂಜ್ ಮಾಡಿದ್ದವ್ರನ್ನ ಮೀಟ್ ಮಾಡಿದ್ರಿ. ಸೊ ಅವ್ರು ಹೇಳಿದ್ರು ಪರ್ ಹೆಡ್ 1000 to 1500 rupees ಕೇಳಿದ್ರು. ಸೊ ವಿ ವರ್ ಓಕೆ. ಅದಾದಮೇಲೆ ದೆನ್ ದೇ ಟುಕ್ ಅಸ್ ಟು ಸಮ್ ಶೇಡಿ ಗಲ್ಲಿ ಒಳಗೆ. ಸಮಥಿಂಗ್ ಫೆಲ್ಟ್ ನಾಟ್ ರೈಟ್ ಅಂತ ನಮಗೆ. ಸೊ ನಾವು ಬ್ಯಾಕ್ಔಟ್ ಮಾಡಿ ಅಲ್ಲಿಂದ ಹೊರಗಡೆ ಬಂದುಬಿಟ್ರಿ. ಸೊ ಅಲ್ಲಿ ನಾವು ನೋಡಿದ್ಮೇಲೆ ಗೊತ್ತಾಯಿತು ಸ್ಪೆಷಲ್ ಲೈನ್ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು ಜನ. ಸೊ ಇದು 3 AM ದರ್ಶನಕ್ಕೆ ಅಂತ. ಸೊ ನಾವು ಹೋಗಿ ಕೇಳಿದ್ರೆ ದೇ ಸೆಡ್ 3 AM ಮಂಗಳಾರತಿ ಟಿಕೆಟು ಮಂತ್ಸ್ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಂತೆ. ಅದು ಬರೀ ಲಿಮಿಟ್ 40 to 50 people. ಸೊ ಲಕ್ಕಿಲಿ ನನ್ನ ಬ್ರದರ್ ಮೀಡಿಯಾ ಕಾರ್ಡ್ ಯೂಸ್ ಮಾಡಿ ಸಮ್ಹಾವ್ 4 AM ದರ್ಶನ್ ಟಿಕೆಟ್ ಸಿಕ್ತು, $350. ಸೊ ಅಲ್ಲಿಂದ ನಾವು ಇನ್ಸೈಡ್ ತುಂಬಾ ಕ್ರೌಡ್ ಇತ್ತು. ಅವತ್ತು ಅಮಾವಾಸ್ಯೆಯಿಂದ ಕ್ರೌಡ್ ತುಂಬ ಇತ್ತು. ದರ್ಶನ್ ವಾಸ್ ಅಮೇಝಿಂಗ್, ತುಂಬ ಚೆನ್ನಾಗಾಯಿತು. ಸೊ ಮಾರ್ನಿಂಗ್ ಬೋಟ್ ರೈಡ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಗಂಗಾ ರಿವರ್ ಹೈ ರೈಸ್ ಆದ್ದರಿಂದ ಆ ಸ್ಮಾಲ್ ಬೋಟ್ಸ್ಗೆ ಆ ಟೈಮಲ್ಲಿ ಅಲೋ ಮಾಡಲಿಲ್ಲ. ಸೊ ಓನ್ಲಿ ಬಿಗ್ ಬೋಟ್ಸ್ ಮಾತ್ರ. ಸೊ ನಾವು ಎನಿವೇಸ್ ಈವ್ನಿಂಗ್ ಎಲ್ಲ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ. ಸೊ ವಿ ಜಸ್ಟ್ ವೆಂಟ್ ಫ್ರಮ್ ದೇರ್ ಟು ದಿ ಅದರ್ ಟೆಂಪಲ್ಸ್. By the time we were already tired, but still wanted to cover one more place, Kala Bhairava temple. ತುಂಬಾನೇ ಕೇಳಿದೆ ಟೆಂಪಲ್ ಬಗ್ಗೆ. ಸೊ ದೆನ್ ವಿ ಸ್ಟಾರ್ಟೆಡ್ ಗೋಯಿಂಗ್ ಇನ್ಸೈಡ್ ಸ್ಮಾಲ್ ಗಲೀಸ್ ಅಲ್ಲಿ. ಸಡನ್ಲಿ ಎನರ್ಜಿ ಚೇಂಜ್ ಆಗೋಯ್ತು.
God side vibe completely charged us up. Tumba unique experience you when you walk through those narrow lines and feeling the spiritual energy, when you went through those gullies. So then we reached Kala Bhairava temple. Oh my god, it was super super crowded because ಅವತ್ತು ಅಮಾವಾಸ್ಯೆ ಆಗಿತ್ತು. ಸೊ ಅಲ್ಲೇ ಅಂಗಡಿಯಲ್ಲಿ ಒಬ್ಬರು ಹೇಳಿದ್ರು, ವಿ ವಿಲ್ ಗೆಟ್ ಯು ದಿ ಡೈರೆಕ್ಟ್ ಎಂಟ್ರಿ ಅಂತ. ಅವ್ರು ಹೇಳಿದ್ರು ನೀವು ದೇವಸ್ಥಾನದೊಳಗೆ ಹೋಗಿ ಬಂದಾದಮೇಲೆ ಯು ಕ್ಯಾನ್ ಪೇ ಅಂತ. ವಿ ವರ್ ಓಕೆ. ಸೊ ದೆನ್ ಡೈರೆಕ್ಟಾಗಿ ವಿ ಡಿಡ್ ನಾಟ್ ಸ್ಟ್ಯಾಂಡ್ ಇನ್ ದಟ್ ಲೀನ್. 500 rupees ತೊಗೊಂಡ್ರು. ದೇ ಟುಕ್ ಅಸ್ ಟು ದ ಕಾಲ ಭೈರವ ಟೆಂಪಲ್. ತುಂಬ ಚೆನ್ನಾಗಿ ದರ್ಶನ. ದೆನ್ ವಿ ಟುಕ್ ಅನ್ ಊಬರ್, ರೀಚ್ ದಿ ಹೋಟೆಲ್. ಬೈ ದ ಟೈಮ್ ನಂದು ಇನ್ನೊಂದು ತಮ್ಮ ಮ್ಯಾಂಗ್ಳೂರಿಂದ ಜಾಯ್ನ್ ಆದ. ವಿ ವರ್ ಸೋ ಹ್ಯಾಪಿ. ವಿ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ದಿ ಈವ್ನಿಂಗ್ ಗಂಗಾ ಆರತಿ. ವಿ ಆಲ್ 4 of us decided to rest for a while before ಈವ್ನಿಂಗ್ ಈವೆಂಟ್ಸ್ಗೆ. ಈವ್ನಿಂಗ್ ಎದ್ದಾದಮೇಲೆ ಗೊತ್ತಾಯಿತು, ಸಡನ್ಲಿ ನ್ಯೂಸ್ ಬಂತು ಪಲ್ಲವಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ. ಫಾರ್ ದ ಮೂಮೆಂಟ್ ಸ್ವಲ್ಪ ಶಾಕ್ ಆಯಿತು. ಬಟ್ ಅನುಷಾ ಕಾಲ್ ಮಾಡಿ ಹೇಳಿದ್ಲು, ನಥಿಂಗ್ ಟು ವರಿ, ಯು ಗೈಸ್ ಕ್ಯಾರಿ ಆನ್ ವಿತ್ ಈವ್ನಿಂಗ್ ಪ್ಲ್ಯಾನ್ಸ್, ನಾವು ಡೈರೆಕ್ಟಾಗಿ ಹೋಟೆಲ್ ಬಂದು ರೆಸ್ಟ್ ಮಾಡ್ತೀರಿ ಅಂತ. ಈವ್ನಿಂಗ್ ವಾರಣಾಸಿ ವೈಬ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಊಬರ್ಗೆ ಲಿಟ್ರಲಿ ಲೈಕ್ ಅವರ್ಸ್ ವೆಯ್ಟ್ ಮಾಡಿದ್ರಿ. ಫೈನಲಿ ವಿ ರೀಚ್ ದ ಸಿಟಿ ಟು ಎಕ್ಸ್ಪ್ಲೋರ್ ದಿ ವಾರಣಾಸಿ ಈವ್ನಿಂಗ್ ವೈಬ್, ಸಮಥಿಂಗ್ ಎಲ್ಸ್ ಆ್ಯಕ್ಚುಲಿ. ನಮ್ಮ ಫಸ್ಟ್ ಸ್ಟಾಪ್ ಫೇಮಸ್ ಕಾಶಿ ಚಾಟ್ಸ್. ಮ್ಯಾನ್, ದಿಸ್ ಪ್ಲೇಸ್ ಇಸ್ ಸೂಪರ್ ಸೂಪರ್ ಬ್ಯುಸಿ. ಚಾಟ್ಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವ್ರದ್ದು ಫಲೂದಾ ವಾಸ್ ರಿಯಲಿ ನೈಸ್. ಗುಲಾಬ್ ಜಾಮೂನ್ ಚೆನ್ನಾಗಿತ್ತು. ಟೊಮ್ಯಾಟೊ ಚಾಟರ್ ಅಂತೆ. ಸೊ ಎಲ್ಲ ಆರ್ಡ್ರ್ ಮಾಡಿಬಿಟ್ರಿ. ವಿ ಜಸ್ಟ್ ವಾಂಟೆಡ್ ಟು ಎಂಜಾಯ್ ಎವ್ರಿಥಿಂಗ್. ಸೊ ಎಲ್ಲ ಆರ್ಡ್ರ್ ಮಾಡಿ ವಿ ಜಸ್ಟ್ ಕೈಂಡ್ ಆಫ್ ಟುಕ್ ಅ ಬೈಟ್ ಔಟ್ ಆಫ್ ಎವ್ರಿ ಚಾಟ್. ಇದು ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿತ್ತು ದಟ್ ಐ ವಾಂಟ್ ಟು ಗೋ ಟು ಘಾಟ್ಸ್ ಆ್ಯಂಡ್ ಹೋಲ್ ನೈಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ಬ್ರದರ್ ಇನ್ಷಿಯಲಿ ರೆಡಿ ಇರಲಿಲ್ಲ. ವಿ ಹ್ಯಾಡ್ ಅ ಬಿಟ್ ಆಫ್ ಕಾನ್ಫ್ಲಿಕ್ಟ್ ಆಯಿತು ಬಿಕಾಸ್ ಇಟ್ ವಾಸ್ ಅಮಾವಾಸ್ಯೆ, ಆಲ್ ದೋಸ್ ಸಾರ್ಟ್ ಆಫ್ ಅ ಥಿಂಗ್ಸ್. ಬಟ್ ಹಿ ಫೈನಲಿ ಅಗ್ರೀಡ್ ಟು ಸ್ಪೆಂಡ್ ಸಮ್ ಟೈಮ್. ಅಲ್ಲಿಂದ ವಿ ವೆಂಟ್ ಟು ಮಣಿಕರ್ಣಿಕಾ ಘಾಟ್. ಆನೆಸ್ಟ್ಲಿ ದ ಪೀಸ್ ಯು ಗೆಟ್ ಹಿಯರ್ ಆ್ಯಂಡ್ ದ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಯು ಕಾಂಟ್ ಡಿಸ್ಕ್ರೈಬ್. ದಿಸ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಅಲ್ಲಿಂದ we were just walking and then we met a guy who called himself as Aghori. He explained illi how fire has been burning for thousands of years around us, like 10 to 15 bodies in a row being cremated. He said people come here to die because they believe they will get moksha anta. So illi bandu ಅವರು ಸಾಯೋದು, ಅವರು ಮೋಕ್ಷ ಸಿಗುತ್ತೆ ಅವರು ಸತ್ತಾದ್ಮೇಲೆ ಅಂತ. It was it was bit intense to hear all the things that he was saying. Then we met this Kannada guy, my brother fan ante, who's been living in Varanasi for about 15 years. So he took us directly to the temple, and again we got amazing darshan because temple was closing already. 11 ಗಂಟೆ ಆಗಿತ್ತು ರಾತ್ರಿ. ಅದಾದಮೇಲೆ ಅವ್ರು ಅಲ್ಲಿಂದ ನಮ್ಮನ್ನು ಕರ್ಕೊಂಡು then he got us the auto back to the hotel. The night was truly experience of my lifetime. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಲ್ಲವಿ ಮತ್ತು ಹುಷಾರ್ ತಪ್ಪಿದ್ರು. ಮೀ ಆ್ಯಂಡ್ ಮನೋಜ ಟುಕ್ ಹರ್ ಟು ಅ ಪ್ರೈವೇಟ್ ಹಾಸ್ಪಿಟಲ್. ಆನೆಸ್ಟ್ಲಿ ನನಗೆ ಕಲ್ತಿದ್ದ ಲೆಸನ್ ಏನು ಅಂದರೆ ಬ್ಯಾಂಗ್ಳೂರ್ ಹೆಲ್ತ್ ಸಿಸ್ಟಮ್ ಎಷ್ಟು ಈಸಿ ಅಂತ ಗೊತ್ತಾಯಿತು ಇಲ್ಲಿ ವಾರಣಾಸಿಗೆ ಬಂದಾದಮೇಲೆ. ಬಿಕಾಸ್ ಆ ಪ್ರೈವೇಟ್ ಹಾಸ್ಪಿಟಲಲ್ಲೂ ನಾವು ಅವರ್ಸ್ ವೆಯ್ಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ಅವ್ರಿಗೆ ಗೊತ್ತು ನಾವು ವಿಸಿಟರ್ಸ್ ಬ್ಯಾಂಗ್ಳೂರಿಂದ ಬಂದಿದ್ದೀರಿ ಅಂದಿದ್ದಕ್ಕೆ ದೇ ಹೆಲ್ಪ್ಡ್ ಅಸ್ ಆ್ಯಂಡ್ ಟು ಗೆಟ್ ಆಲ್ ಟೆಸ್ಟ್ ಡನ್ ಕ್ವಿಕ್ಲಿ. But thankfully Pallavi got better and so we changed the plans. Our last night in Varanasi became so special.
ಆರತಿ ಸ್ಟಾರ್ಟ್ ಆಗಿದ್ದು ಅರೌಂಡ್ 7 PM, ಬಟ್ ಪೀಪಲ್ ಕಮ್ ಅರ್ಲಿ ಟು ಗ್ರ್ಯಾಪ್ ಸೀಟ್ಸ್. ಅಲ್ಲಿ ಫ್ರೀ ಸೀಟಿಂಗ್ ಇದ್ರೂ ನಿಮ್ಗೆ ಏನೇನು ಫ್ರಂಟ್ ರೋ ಅಲ್ಲಿ ಬೇಕು ಅಂದರೆ ಯು ಹ್ಯಾವ್ ಟು ಪೇ 500 rupees ಪರ್ ಹೆಡ್. ನಾವು ತೊಗೊಂಡ್ರಿ. ಇಟ್ಸ್ ನೈಸ್ ಟು ಸಿ ಅವರು ಆರತಿ ಮಾಡೋದು. ಸೊ ವೆನ್ ಆರತಿ ಸ್ಟಾರ್ಟೆಡ್, ನಿಜ ದ ಎನರ್ಜಿ ಯು ಫೀಲ್ ಈಸ್ ಲೈಕ್ ಗೂಸ್ ಬಂಪ್ಸ್ ಮೂಮೆಂಟ್ಸು. ಆ ಬೆಲ್ಸ್, ಚಾಂಟ್ಸ್ ಮತ್ತು ಲೈಟ್ ರಿಫ್ಲೆಕ್ಷನ್ಸ್ ಆನ್ ಗಂಗಾ, ಇಟ್ಸ್ ಅನ್ಫರ್ಗೆಟಬಲ್. After our Ganga Aarati, now we went for a shopping, bought some beautiful Banaras saris, then back to hotel. Pallavi was feeling much better. Whole night Pallavina tumba regiskondu, we were just teasing about the whole our hospital journey ಬಗ್ಗೆ. So then we ordered a dinner around 3 AM, enjoying every moment together. ನೆಕ್ಸ್ಟ್ ಡೇ ನಮ್ಮ ಫ್ಲೈಟ್ ಆಫ್ಟರ್ನೂನಲ್ಲಿತ್ತು. ಸೊ ದೆನ್ ರಾತ್ರಿ ಶಾಪಿಂಗ್ ಮಾಡಿದ ಬನಾರಸ್ ಸಾರೀಸ್ ಹಾಕ್ಕೊಂಡು ವಿ ಟುಕ್ ಸಮ್ ಶಾರ್ಟ್ಸ್ ಫಾರ್ ಇನ್ಸ್ಟಾಗ್ರಾಮ್. ದೆನ್ ಫೈನಲ್ ಗುಡ್ ಬೈ ಟು ವಾರಣಾಸಿ. ನನ್ನ ಪ್ರಕಾರ ಕಾಶಿ ಜೀವನದಲ್ಲಿ ಒಂದು ಸಲ ಆದರೂ ವಿಸಿಟ್ ಮಾಡಲೇಬೇಕಾಗಿರುವ ಪ್ಲೇಸು. ನಾವು ಎಷ್ಟೇ ವಿಡಿಯೋ ನೋಡಿದ್ರೂ, ಯಾವ ಡಾಕ್ಯುಮೆಂಟ್ರಿ ನೋಡಿದ್ರೂ, ಯೂಟ್ಯೂಬಲ್ಲಿ ನೋಡಿದ್ರೂ ಇಲ್ಲಿನ ರಿಯಲ್ ಎಕ್ಸ್ಪೀರಿಯೆನ್ಸು ಯಾವತ್ತೂ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸ್ಪಿರಿಚುವಲ್ ಎನರ್ಜಿ ಯಾವತ್ತೂ ಡಿಸ್ಕ್ರೈಬ್ ಮಾಡೋದಕ್ಕೂ ಆಗೋದಿಲ್ಲ. ನಾವು ಡೈರೆಕ್ಟಾಗಿ ಫೀಲ್ ಮಾಡಬೇಕಾಗಿರೋ ಪ್ಲೇಸ್ ಇದು. ಮಣಿಕರ್ಣಿಕಾ ಘಾಟ್ ಮತ್ತು ಆ ಗಲೀಸ್ನಲ್ಲಿ ನೀವೇನ ನಡ್ಕೊಂಡು ಹೋಗಬೇಕಾದ್ರೆ ಅದರ ಹಿಸ್ಟ್ರಿ ಮತ್ತು ಆ ಡಿವೋಷನ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ದಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮಣಿಕರ್ಣಿಕಾ ಘಾಟ್ ಜೀವನ ಮತ್ತು ಸಾವು, ಮೋಕ್ಷ ಬಗ್ಗೆ ತುಂಬ ಡಿಸ್ಕ್ರೈಬ್ ಮಾಡುತ್ತೆ. ಸೊ ದಿಸ್ ಇಸ್ ದ ಲೈಫ್ ಟೈಮಲ್ಲಿ ಒಂದ್ಸಲಿ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಬಂದು ವಾರಣಾಸಿ ಫಾರ್ ಶೋರ್. ಇದು ನನ್ನ ಕಾಶಿ ಎಕ್ಸ್ಪೀರಿಯನ್ಸ್. ಐ ಹೋಪ್ ಯು ಎಂಜಾಯ್ಡ್ ದಿ ವ್ಲಾಗ್. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.